ದೇಶದ ಪ್ರಮುಖ ವಿಮಾನಯಾನ ಸಂಸ್ಥೆ ಇಂಡಿಗೋ ಸಂಸ್ಥೆಯಲ್ಲಿ 2-3 ದಿನಗಳಿಂದ ಅತಂತ್ರದ ಸ್ಥಿತಿ ಎದುರಾಗಿದೆ. ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರ ಆಕ್ರೋಶ ಮುಗಿಲು ಮುಟ್ಟಿದೆ. ಸಾಲು ಸಾಲಾಗಿ ನಿಂತ ಪ್ರಯಾಣಿಕರು ಇಂಡಿಗೋ ಸಿಬ್ಬಂದಿ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಎಷ್ಟೋ ಪ್ರಯಾಣಿಕರು ಬಂದ ದಾರಿಯಲ್ಲೇ ಮನೆಗೆ, ಹೋಟೆಲ್ಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ಇಷ್ಟೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಇಲ್ಲಿ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದೇಶದ ಬಹುದೊಡ್ಡ ಮತ್ತು ಪ್ರತಿಷ್ಠಿತ ವಿಮಾನಯಾನ ಸಂಸ್ಥೆ ಇಂಡಿಗೋ ತಾಂತ್ರಿಕ ಸಮಸ್ಯೆ ಮತ್ತು ಸಿಬ್ಬಂದಿಯ ಕೊರತೆಯಿಂದ ವ್ಯಾಪಕ ಚರ್ಚೆಗೆ ಗುರಿಯಾಗಿದೆ. ಒಂದಲ್ಲ ಎರಡಲ್ಲ, ಸುಮಾರು 200ಕ್ಕೂ ಹೆಚ್ಚು ವಿಮಾನಗಳು ತಮ್ಮ ಹಾರಾಟವನ್ನು ರದ್ದು ಮಾಡಿವೆ. ಇದರಿಂದ ಸಹಜವಾಗಿಯೇ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಬಹುತೇಕ ಏರ್ಪೋರ್ಟ್ಗಳಲ್ಲೂ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದ್ದು ಪ್ರಯಾಣಿಕರು ಆಕ್ರೋಶಗೊಂಡಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ನವೆಂಬರ್ 1ರಿಂದ ಇದುವರೆಗೂ 200ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಬಂದಾಗಿದೆ. ದೇಶದ ನಾನಾ ಕಡೆ ಸಂಪರ್ಕ ಕಲ್ಪಿಸುವ ದೇಶೀಯ ವಿಮಾನಗಳ ಜೊತೆ ವಿದೇಶಿ ವಿಮಾನಗಳ ಹಾರಾಟವೂ ರದ್ದಾಗಿದೆ. ಇದರಿಂದ ಸಾವಿರಾರು ಪ್ರಯಾಣಿಕರು ಪರದಾಡುವಂತಾಗಿದೆ. ನಾವು ಇವಾಗ ಹೋಗಿ ಕೌಂಟರ್ ವಿಚಾರಿಸೋಣ ಅಂತ ಹೇಳಿದ್ರೆ ನಮಗೆ ಹೊರಗಡೆಯಲ್ಲಿ ಇಂಡಿಗೋದವ್ರು ಯಾರು ಸಿಗ್ತಾ ಇಲ್ಲ. ನಾವು ಫಸ್ಟ್ ಆಫ್ ಆಲ್ ಇಂಡಿಗೋ ಬುಕ್ ಮಾಡ್ಬೇಕಾದ್ರೆ ನಮಗೆ ಹೇಳಿದ್ರು ಅವರು ಇಂಡಿಗೋದು ಫೆಸಿಲಿಟಿ ಸರಿ ಇಲ್ಲ ಅಂತ ನಮಗೆ ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ಇತ್ತು. ಮತ್ತೆ ಇಲ್ಲಿ ಯಾರ ತರ ಕೇಳೋಣ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮಗೆ ಇಂಡಿಗೋದವ್ರು ಯಾರು ಸಿಗ್ತಾ ಇಲ್ಲ, ಯಾರು ಇಲ್ಲ. ಇವಾಗ ನೋಡಿ, ಇಲ್ಲಿ ಮಿನಿಮಮ್ ಅಂತ ಹೇಳಿದ್ರು 200 to 300 ಮೆಂಬರ್ಸ್ ಸುಮ್ಮನೆ ಕೌಂಟರ್ ಇದ್ದಾರೆ. ಅವರು ಗ್ಲಾಸ್ ಒಳಗಡೆ ಕೂತ್ಕೊಂಡಿದ್ದಾರೆ. ಪಾಪ ಈಗ ಇರೋರು ಯಾರು ಕಷ್ಟ ಸುಖಕ್ಕೆ ಹೋಗ್ತಿದ್ರೋ, ಬಿಸ್ನೆಸ್ ಪರ್ಪಸ್ ಹೋಗ್ತಿದ್ರೋ, ಟ್ರಿಪ್ ಹೋಗ್ತಿದ್ರೋ ಗೊತ್ತಿಲ್ಲ. ಈ ಫ್ಲೈಟ್ ಅಲ್ಲಿ ಹೋಗ್ತಿದೀವಿ ಅಂತ ಹೇಳಿದ್ರೆ ಯಾರನ್ನು ಎಮರ್ಜೆನ್ಸಿ ಆಗಿಬಿಟ್ಟು ಬಸ್ಸಲ್ಲಿ ಆಗಲಿ ಏನು ಬುಕ್ ಮಾಡ್ಕೊಳ್ಳಲ್ಲ. ನಾವೆಲ್ಲ ಪ್ಲಾನ್ಡ್ ಒಂದ್ ತಿಂಗಳು ಮೊದಲೇ ಮಾಡ್ಕೊಂಡಿರ್ತೀವಿ. ಬಿಸ್ನೆಸ್ ಮೀಟಿಂಗ್, ಮದುವೆ ಸಮಾರಂಭ, ಪ್ರವಾಸ ಹೀಗೆ ನಾನಾ ಉದ್ದೇಶಗಳಿಂದ ಟಿಕೆಟ್ ಬುಕ್ ಮಾಡಿದ್ದ ಪ್ರಯಾಣಿಕರು ಗಂಟೆಗಟ್ಟಲೆ ಕಾದು ರೋಸಿ ಹೋಗಿದ್ದಾರೆ. ಇದಕ್ಕೆಲ್ಲ ಪ್ರಮುಖವಾಗಿ ಸಾಫ್ಟ್ವೇರ್ ಹಾರ್ಡ್ವೇರ್ ಅಪ್ಗ್ರೇಡ್, ತಾಂತ್ರಿಕ ದೋಷಗಳು, ಕೆಟ್ಟ ಹವಾಮಾನ, ಹೆಚ್ಚಿನ ದಟ್ಟಣೆ ಹಾಗೂ DGCಯ FDDTLನ ನೂತನ ನಿಯಮಗಳಿಂದ ಈ ಅಡಚಣೆ ಉಂಟಾಗ್ತಿದೆ ಎನ್ನಲಾಗ್ತಿದೆ. ಇತ್ತ ಮಗನ ಮದುವೆ ಎಂದು 110 ಜನರಿಗೆ ಟಿಕೆಟ್ ಬುಕ್ ಮಾಡಲಾಗಿತ್ತು. ಆದರೆ ಏರ್ಲೈನ್ಸ್ ಅಧಿಕಾರಿಗಳು ಯಾವುದೇ ನಿಖರ ಮಾಹಿತಿ ನೀಡ್ತಿಲ್ಲ. ಭುವನೇಶ್ವರದಲ್ಲಿ ವಧುವಿದ್ದಾಳೆ, ನಾವು ಇಲ್ಲಿಂದ ವರನನ್ನ ಕರೆದುಕೊಂಡು ಹೋಗಬೇಕು, ಈಗ ಅಂತಿಮ ಕ್ಷಣದಲ್ಲಿ ಏನ್ ಮಾಡಬೇಕು ಎಂದು ತಿಳಿಯುತ್ತಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಎಂದ್ರು. ಸಂಸ್ಥೆಯ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಎಂದು ತಂದೆಯೊಬ್ಬರು ಆಕ್ರೋಶ ಹೊರಹಾಕಿದ್ದು ಹೀಗೆ. ನಮ್ಮ ಮಗಂದು ಮದುವೆ 6ನೇ ತಾರೀಕು ಭುವನೇಶ್ವರ್ನಲ್ಲಿ ಇದೆ. ನಾನು ನಿಯರಿಂಗ್ 150 ಟಿಕೆಟ್ಸ್ ಬುಕ್ ಮಾಡಿದ್ದೀನಿ, 150 ಟಿಕೆಟ್ಸ್ ಬುಕ್ ಮಾಡಿದ್ದೀನಿ, 110 ಟಿಕೆಟ್ ಬೆಂಗಳೂರಿಂದ ಮಾಡಿದ್ದೀನಿ, 32 ಟಿಕೆಟ್ ಚೆನ್ನೈಯಿಂದ ಮಾಡಿದ್ದೀನಿ, ಸ್ವಲ್ಪ 6 ಟಿಕೆಟ್ ಮುಂಬೈನಲ್ಲಿ ಮಾಡಿದ್ದೀನಿ, ಒಂದು 4 ಟಿಕೆಟ್ ಹೈದರಾಬಾದ್ನಲ್ಲಿ ಮಾಡಿದ್ದೀನಿ. ಆಲ್ ಇಂಡಿಗೋ ಫ್ಲೈಟ್ನಲ್ಲಿ ನಾನು ಮಾಡಿರೋದು. ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟು ಒಂದು ಲೋಕಲ್ ಟ್ರಾವೆಲ್ ಏಜೆಂಟ್ ಹತ್ರ ಮಾಡಿಸಿದೆ ನಾನು. ಚೆನ್ನೈದು, ಹೈದರಾಬಾದ್ದು, ಮುಂಬೈದು ಫ್ಲೈಟ್ ಕ್ಯಾನ್ಸಲ್ ಆಗಿ ಮಾಹಿತಿ ಬಂತು ನನಗೆ, ಬೆಳಗ್ಗೆ ಬಂತು. ಆ ಮಾಹಿತಿ ನೋಡಿಬಿಟ್ಟು ಇಮಿಡಿಯೇಟ್ಲಿ ನಾನು ಬೆಂಗಳೂರು ಏರ್ಪೋರ್ಟ್ ಬಂದೆ. 10:30 ಗಂಟೆಗೆ ಬಂದೆ. ನಾನು ಬಂದ್ಬಿಟ್ಟು ಇಲ್ಲಿ ಏರ್ಲೈನ್ಸ್ ಅವರ ಹತ್ರ ಮಾತಾಡೋದಂದ್ರೆ, ಈ ನಮ್ಮ ಫ್ಲೈಟ್ ಬಗ್ಗೆ ನಾಳೆ ಬೆಳಗ್ಗೆ ನಂದು ಫ್ಲೈಟ್ ಇರೋದು 7:40 ನಂದು ಫ್ಲೈಟು, 7:40 ಫ್ಲೈಟ್ ಬಗ್ಗೆ ಯಾವುದು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಅವರು. ಇಷ್ಟೆಲ್ಲ ಅವಾಂತರ ಸೃಷ್ಟಿಗೆ ಕಾರಣವಾಗಿರುವ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ ಯಾವ ಕ್ರಮಕ್ಕೆ ಮುಂದಾಗುತ್ತೆ? ಪ್ರಯಾಣಿಕರಿಗೆ ಮರುಪಾವತಿ ಮಾಡುತ್ತಾ? ತಾಂತ್ರಿಕ ಸಮಸ್ಯೆ, ಸಿಬ್ಬಂದಿ ಸಮಸ್ಯೆ ಬಗೆಹರಿಸಿಕೊಳ್ಳುತ್ತಾ ಅಂತ ಇನ್ನಷ್ಟೇ ಕಾದ್ ನೋಡಬೇಕಿದೆ. ಮಹೇಶ್ BM, ಬೆಟ್ಟನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.